ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪೂರ್ಣಿ, ಸಮಾಧಾನ ಮಾಡ್ಕೊ ಪ್ಲೀಸ್. ಎಲ್ಲೋ ಏನೋ ಸಮಸ್ಯೆ ಆಗಿದೆ. ಇಲ್ಲಾಂದ್ರೆ ಭಾವ ಯಾವತ್ತೂ ಹೀಗೆ. ನಮ್ಮ ಮಾವ ಆಗಲ್ಲ ಅಂತ ನನಗೆ ಗೊತ್ತು ಅತ್ತೆ. ಅದೇ ನಾನು ಹೇಳಕ್ ಬಂದೆ ಪೂರ್ಣಿ. ಈ ಪೇಪರನ್ನು ಎಷ್ಟು ಜನ ತಗೊಳ್ತಾರೆ ಹೇಳು? ಎಷ್ಟೋ ಜನರಿಗೆ ಈ ಪೇಪರ್ ಯಾವುದು ಅಂತಾನೆ ಗೊತ್ತಿರಲ್ಲ. ಯಾವುದೋ ಕೆಲ್ಸಕ್ಕೆ ಬಾರದೇ ಇರೋ ಜರ್ನಲಿಸ್ಟು ಇದನ್ನು ಬರ್ತಿದ್ದಾನೆ. ನೀನು ಯೋಚನೆ ಮಾಡಬೇಡ ಪೂರ್ಣಿ. ನನಗೆ ಯೋಚನೆ ಆಗ್ತಿರೋದು ಮಾವನ ಬಗ್ಗೆ ಅತ್ತೆ. ಇದರಲ್ಲಿರೋದೆಲ್ಲ ಸುಳ್ಳು ಅಂತ ನನಗೆ ಗೊತ್ತು. ಆದರೆ ಮಾವ ಇದನ್ನೆಲ್ಲ ಹೇಗೆ ತಗೋತಾರೋ ಏನೋ. ಎಷ್ಟೋ ವರ್ಷದ ನಂತರ ಮಾವ ಖುಷಿಯಾಗಿದ್ರು. ಆದರೆ ಇದರಿಂದ ಅವ್ರ ಖುಷಿ ಹಾಳಾದ್ರೆ ಅಂತ ಭಯ. ಟೆನ್ಷನ್ ಮಾಡ್ಕೋಬೇಡ ಪೂರ್ಣಿ. ಈ ವಿಷಯ ಇನ್ನೂ ದೊಡ್ಡದಾಗದೆ ಇರೋ ಹಾಗೆ ನಾನು ನೋಡ್ಕೊಳ್ತೀನಿ. ಪುಣ್ಯ ಏನಾಯ್ತು? ಅರಿ ಓಕೆ, ಏನಾಯ್ತು ಚಿಕ್ಕಮ್ಮ? ಪುಣ್ಯ ಏನಾಯ್ತು? ಏನಾಯ್ತು ಪುಣ್ಯ? ರತ್ನ, ಏನದು? ಕೊಡಿಲೆ. ಒಂದೆರಡು ನಿಮಿಷ ಅಪ್ಪ. ಶೇಷು, ನಿನ್ನ ತಮ್ಮನ ಮನೆಗೆ ಹೋದ್ಮೇಲೆ ಅವನ ಮನೆ ಅಡ್ರೆಸ್ಸು ನನ್ನ ನಂಬರ್ಗೆ ಕಳಿಸು. ನಾ ಬಿಡುವಾದಾಗಲೆಲ್ಲ ನಾ ಬರ್ತಾ ಇರ್ತೀನಿ. ಆಯ್ತು ದತ್ತಣ್ಣ, ಅಲ್ಲಿ ಹೋದ್ಮೇಲೆ ಅವನ ಹತ್ರನೇ ಬರ್ಸಿ ಕಳಿಸ್ತೀನಿ. ಓ ದತ್ತಣ್ಣ, ನೀನು ಹೀಗೆ ಮುಖ ಮಾಡ್ಕೊಂಡ್ರೆ ನೋಡೋಕ್ಕಾಗಲ್ಲಪ್ಪ. ಅಲ್ಲ, ನಾನೇನು ದೇಶಾಂತರ ಹೋಗ್ತಿದ್ದೀನೇನೋ? ನೀನು ಹೊರಟು ನಿಂತಿದ್ದೀಯಾ ಅಂತ ಅಷ್ಟೇ ಅಲ್ಲ ಕಣೋ. ನೀನು ನನ್ನ ಬೆಸ್ಟ್ ಫ್ರೆಂಡು ಶೇಷು. ನಿನ್ನ ಕಷ್ಟ ಕಾಲದಲ್ಲಿ ನಾನೇನು ಸಹಾಯ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತನೋ ಸಂಕಟ ನನಗೆ. ಏನು ಮಾತು ಅಂತ ಆಡ್ತೀಯ ದತ್ತಣ್ಣ? ಇಷ್ಟು ವರ್ಷದಲ್ಲಿ ನನಗೆ ಬೇಕಾದಷ್ಟು ಸಹಾಯ ಮಾಡಿದೀಯ. ನಿಜ ಹೇಳಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರು, ಆ ನಂದಿನಿ ಕಾಟ ಇದ್ರು, ನಿನ್ ಜೊತೆ ಇರೋ ಅಷ್ಟು ಹೊತ್ತು ನಾನು ಖುಷಿಯಾಗಿ ಸಂತೋಷವಾಗಿರ್ತೀನಿ ದತ್ತಣ್ಣ. ಈ ವಯಸ್ಸಲ್ಲೂ ನಾನು ಇಷ್ಟು ಕಳಕಳಿ ಆಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀನು ದತ್ತಣ್ಣ. ನೋಡು, ನನಗೂ ನಿನ್ನನ್ನು ತುಂಬಾ ದಿನ ಬಿಟ್ಟಿರೋಕ್ಕೆ ಕಷ್ಟ ಆಗುತ್ತೆ. ಈ ಎಲ್ಲ ಒಂದು ಹಂತಕ್ಕೆ ಬಂದ್ಮೇಲೆ ನಾವು ಮತ್ತೆ ಬರ್ತೀವಿ. ನಿನ್ನನ್ನು ಆಗಾಗ ಭೇಟಿ ಆಗ್ತೇನೆ. ಅಲ್ಲಿ ಹೋಗಿ ಎಲ್ಲ ಸೆಟ್ಲ್ ಆದ್ಮೇಲೆ ಇದೇ ವಾರನೇ ನಿನಗೆ ಸಿಗ್ತೀನಿ. ಆಗ್ಬಹುದಾ? ನೋಡಮ್ಮ, ನಮ್ಮ ಶೇಷನ ಚೆನ್ನಾಗಿ ನೋಡ್ಕೊ. ನಿನ್ನ ಕಣ್ ತಪ್ಪಿಸಿ ಅವನ್ ಸ್ವೀಟ್ಸ್ ಎಲ್ಲ ತಿಂದು ಬಿಡ್ತಾನೆ. ನಾನಿದ್ರೆ ತಡೀತೀನಿ. ನಾನಿಲ್ಲ ಅಂತಂದ್ರೆ ಡಯಾಬಿಟಿಸ್ ಜಾಸ್ತಿ ಮಾಡ್ಕೊಂಡು ಬಿಡ್ತಾನೆ. ಯಾವುದಕ್ಕೂ ಅವನ ಮೇಲೆ ಒಂದು ಕಣ್ಣು ಇಟ್ಟಿರು. ಆಯ್ತು ದತ್ತಣ್ಣ, ನಿಮ್ಮ ಆರೋಗ್ಯನೂ ಜೋಪಾನ. ನಾವಲ್ಲಿ ಹೋಗಿ ತಲುಪಿದ ತಕ್ಷಣ ಫೋನ್ ಮಾಡ್ತೀವಿ. ನಾವು ಹೊರಡ್ತೀವಿ. ಒಂದು ನಿಮಿಷ. ಬೇಡ ದತ್ತಣ್ಣ, ನಿನ್ನ ಹತ್ರ ಇದನ್ನ ಇಸ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಉಂಡು ಹೋದ ಕೊಂಡು ಹೋದ ಅಂತ ಆಗಿಬಿಡುತ್ತೆ. ನನ್ನ ಹತ್ರ ಇದೆ ದತ್ತಣ್ಣ.
ನನಗೆ ಗೊತ್ತು ನೀನು ತುಂಬ ಸ್ವಾಭಿಮಾನಿ ಅಂತ. ಕೈಯಲ್ಲಿ ಸ್ವಲ್ಪ ಆದರೂ ದುಡ್ಡಿದ್ರೆ ಯಾವುದಕ್ಕಾದ್ರೂ ಉಪಯೋಗಕ್ಕೆ ಬರುತ್ತೆ. ಇಟ್ಕೋ, ಬೇಡ ಅಂತ ಹೇಳಿ ನನಗೆ ಬೇಜಾರು ಮಾಡಬೇಡ. ನೋಡು, ನನ್ನ ಕೈನಲ್ಲೂ ಜಾಸ್ತಿ ದುಡ್ಡಿಲ್ಲ. ನಿನಗೆ ದುಡ್ಡಿನ ಅವಶ್ಯಕತೆ ಬಿದ್ದಾಗ ನನಗೊಂದು ಫೋನ್ ಮಾಡು. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಹಾಯ ಮಾಡ್ತೀನಿ. ಇಟ್ಕೋ. ಬರ್ಲಾ? ವಾಟ್ ದ ಹೆಲ್ ಈಸ್ ಗೋಯಿಂಗ್ ಆನ್? ಛೇ, ಏನಿದು ಅಸಹ್ಯ. ಕೂಲವಿ, ಯಾರು ಟೆನ್ಷನ್ ಮಾಡ್ಕೋಬೇಡಿ. ಈ ನ್ಯೂಸ್ ಪೇಪರ್ಗಳ ಕೆಲಸನೇ ಇದಲ್ವಾ, ಕಂಡಿದ್ದನ್ನೆಲ್ಲ ಬರೀತಾರೆ. ಕಂಡಿದ್ದನ್ನೆಲ್ಲ ಬರೀತಾರಂದ್ರೆ ಕಂಡಿದ್ದು ನಿಜ ಅಂತ ಆಯ್ತಲ್ಲ ಚಿಕ್ಕಮ್ಮ. ಅದು ಹಾಗಲ್ಲ ಅಭಿ. ಎಷ್ಟೇ ಡಿಫೆಂಡ್ ಮಾಡಕ್ ಬಂದ್ರು ಈ ಫೋಟೋ ಸುಳ್ಳು ಹೇಳ್ತಾ ಚಿಕ್ಕಮ್ಮ. ಡಿಸ್ಗಸ್ಟಿಂಗ್. ಮೊದಲಿಂದನೂ ಆ ಮನುಷ್ಯನ ಮೇಲೆ ನನ್ನ ಗೌರವ ಇರಲಿಲ್ಲ. ಆದರೆ ಈ ವಿಷಯದಲ್ಲಿ ಹೀಗೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರೀ, ಇನಫ್ ಪುಣ್ಯ, ನೀನೀಗ ಡಿಫೆಂಡ್ ಮಾಡಕ್ ಬರಬೇಡ. ಆ ಫೋಟೋಲ್ಲಿ ಹೆಂಗಸಿನ ಮುಖ ಕಾಣಿಸ್ದೇ ಇರ್ಬೋದು, ಆದರೆ ಹಾಗೆ ಹೆಗಲ ಮೇಲೆ ತಲೆ ಇಟ್ಕೊಂಡಿರೋದು ಹೆಂಗಸೆ ತಾನೆ. ಅಂದ್ರೆ ಏನರ್ಥ? ಅದೇ ದೊಡ್ಡಪ್ಪ ಇಡೀ ಊರಿಗೆಲ್ಲ ನೀತಿ ಪಾಠ ಹೇಳ್ತಾರೆ. ಈಗ ನೋಡಿದ್ರೆ ಇವ್ರ ಕತೆನೇ ಹೀಗೆ. ಶಟ್ ಅಪ್ ನಿಧಿ, ಮೈಂಡ್ ಯುವರ್ ಟಂಗ್. ಅಭಿ, ಅಭಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.